ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೀವೆಲ್ಲರೂ ನೋಡು ಆಸೆ ಸೀರಿಯಲ್. ಈಗ ಸ್ವಲ್ಪ ದಿನದಿಂದ ಎಲ್ಲರೂ ಬೇಜಾರು ಮಾಡ್ಕೋತಾ ಇದ್ರು. ಏನು ಅಂದ್ರೆ ಆಸೆ ಸೀರಿಯಲ್ನ ತುಂಬಾ ಎಳಿತಾ ಇದ್ದಾರೆ. ಫಸ್ಟ್ ಇದ್ದಾಗೆ ಇಲ್ಲ, ಮೀನಾ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ ಅಂತಲ್ಲ. ಇವತ್ತಿನ ನಾಳಿನ ಎಪಿಸೋಡ್ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅಂತ ಹೇಳ್ಬೋದು. ಹೌದು, ಮನೋಜ್ನ ಕೃಷ್ಣ ಮನೆಯವರೆಲ್ಲರೂ ಒಪ್ಕೊಂಡ್ರು, ಆದ್ರೆ ಶಾಂತಿ ಮತ್ತೆ ಮನೋಜ್ ಒಪ್ಕೋತಾ ಇಲ್ಲ. ರೋಹಿಣಿ ಮತ್ತೆ ಮೀನಾ ಒಂದಾದ್ಮೇಲೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಮನೋಜ್ ಒಪ್ಕೋಬೇಕು ಅಂತ. ನಿನ್ನೆನೆ ಎಪಿಸೋಡಲ್ಲಂತೂ ಮನೋಜ್ ಪಕ್ಕನೆ ಅವನ್ನ ಕೃಷ್ಣ ಮಲಗಿಸಿದ್ರು, ಆದ್ರೆ ಮನೋಜ್ಗೆ ಅವನ್ ದೊಡ್ಡ ರಾಂಪಾಟನೆ ಮಾಡ್ಬಿಟ್ಟ. ಇವತ್ತು ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನು ಅಂದ್ರೆ ಇಲ್ಲಿ ರೋಹಿಣಿ ಮೇಲೆ ಕೃಷ್ಣ ಅಮ್ಮ ಕಲ್ಯಾಣಿ ಅವರು ತೀರ್ ಹೋಗಿದ್ದಾರೆ ಅಂತ ಹೇಳಿದಾರಲ್ವಾ, ಅವರು ದೆವ್ವ ಆಗಿ ಬಂದಿದ್ದಾರೆ. ಇಲ್ಲಿ ಮನೋಜ್ಗೆ ದೆವ್ವ ಆಗಿ ಬಂದು ಹೆದರಿಸ್ತಾ ಇದ್ದಾರೆ. ನೀನು ನನ್ನ ಮಗನ್ನ ಚೆನ್ನಾಗಿ ನೋಡ್ಕೋಬೇಕು, ಮಗನ್ ತರ ನೋಡ್ಕೊಂಡ್ರೆ ನಿನ್ನನ್ನ ಬಿಡ್ತೀನಿ, ಇಲ್ಲ ಅಂದ್ರೆ ನಿನ್ನ ಅಮ್ಮನ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ಇನ್ನು ಕೇಳಿಸ್ಕೊಂಡು ಮನೋಜ್ಗಂತೂ ತುಂಬಾನೇ ಭಯ ಆಗ್ಬಿಟ್ಟು ಬೆಳಿಗ್ಗೆಯಿಂದ ಮನೋಜ್ ಕೃಷ್ಣ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಅವನಿಗೆ ಊಟ ಮಾಡಿಸೋದು, ಸ್ನಾನ ಮಾಡಿಸೋದು ಎಲ್ಲದನ್ನೂ ಅವನೇ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಡ್ರಾಮಾ ಎಷ್ಟು ದಿವಸ ತನಕ ಇರುತ್ತೆ ನೋಡೋಕೆ ನಾಳಿನ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಆಸೆ ಸೀರಿಯಲ್ನ ಡೈಲಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.